ಜಿಲ್ಲಾ ವಾಲ್ಮೀಕಿ ಭವನದ ಸರ್ವೆ ಕಾರ್ಯ ಸರ್ವರ್ ಸಮಸ್ಯೆಯಿಂದ ಮುಂದೂಡಿಕೆ. ಕೋಲಾರ ನಗರದ ಹೊರವಲಯದ ಆರ್ಜಿ ಲೇಔಟ್ನಲ್ಲಿರುವ ಶ್ರೀ ವಾಲ್ಮೀಕಿ ಭವನದ ಒತ್ತುವರಿ ತೆರವು ಕಾರ್ಯಕ್ಕೆ ಶನಿವಾರ ಸರ್ವೆ ಕಾರ್ಯ ನಡೆಯಿತು. ತಾಲೂಕು ಕಚೇರಿ ಸರ್ವೆ ತಂಡ ಆಗಮಿಸಿ ಸರ್ವೆ ಮಾಡಿದ್ರು. ಸಂಜೆ 5:30 ನಂತರ ಸರ್ವರ್ ಸಮಸ್ಯೆಯಿಂದಾಗಿ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಅಂತ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಿಳಿಸಿದರು. ಬೆಳಗಿಂದಲೇ ಸರ್ವೆ ಕಾರ್ಯ ನಡೆಸುತ್ತಾ ಇದ್ರು. ಗಿಡ ಮರಗಳು ಹಾಗೂ ಮತ್ತು ಹಳ್ಳ ದಿನಗಳ ಕಾರಣದಿಂದಾಗಿ ಚೈನ್ ಅಳತೆ ಸರಿ ಬಾರದ ಕಾರಣ ಮಧ್ಯಾಹ್ನಕ್ಕೆ ಮೇಲೆ ಮಿಷನ್ ತಂದು ಅದರ ಮೂಲಕ ಮತ್ತೊಮ್ಮೆ ಸರ್ವೆ ಕಾರ್ಯ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಒತ್ತುವರಿ ಆಗಿರುವುದು ಕಂಡುಬಂದಿದೆ. ಕಟ್ಟಡ ನಿರ್ಮಾಣ ಮಾಡಿದಾಗಲೇ ಒತ್ತುವರಿ ಬಗ್ಗೆ ನಮಗೆ ಗೊತ್ತಿತ್ತು. ಒತ್ತುವರಿ ತೆರವು ಬಹು ವರ್ಷಗಳ ನಮ್ಮ ಬೇಡಿಕೆಯಾಗಿದೆ. ನಾವು ನಮಗಾಗಿ ಅಲ್ಲ, ನಮ್ಮ ಸಂಘದ ಭವನದ ಅಭಿವೃದ್ಧಿಗೆ ಹೋರಾಟ ಮಾಡುತ್ತಿದ್ದೇವೆ. ಮುಂದಿನ ವಾರದಲ್ಲಿನ ಒಂದು ದಿನ ಮಿಷನ್ ಮೂಲಕ ಸರ್ವೆ ಮಾಡಿ ಮಾಹಿತಿ ನೀಡುವ ಭರವಸೆ ನೀಡಿದ್ದಾರೆ. ಅದೇ ರೀತಿ ವಿಳಂಬ ಮಾಡದೆ ಸರ್ವೆ ಮಾಡಿ ವಾಲ್ಮೀಕಿ ಭವನದ ಜಾಗ ಉಳಿಸಿಕೊಡಬೇಕು ಅಂತ ಮುಖಂಡರು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮಾದೇಶ್, ಕಸ್ಬಾ ರಾಯ್, ರಮೇಶ್, ಸರ್ವೆ ಅಧಿಕಾರಿ ಸಂತೋಷ್, ಆಲ್ಹಳ್ಳಿ ವೆಂಕಟೇಶ್, ಶ್ಯಾಮ್ ನಾಯಕ್, ವಾಲ್ಮೀಕಿ ಆನಂದ್, ನವೀನ್ ವಡಯ, ಕೆಜಿಐಡಿ ನಾಗರಾಜ್, ನರಸಾಪುರ ನಾಗರಾಜ್, ಆರ್ ಕೃಷ್ಣಪ್ಪ, ಎನ್ ನಾಗರಾಜ್, ಕೆಎಸ್ ಆರ್ಟಿಸಿ ಮುನಿಯಪ್ಪ, ರಘುನಾಥ್ ಹಾಗೂ ಚನ್ನರಾಯಪ್ಪ, ಮುನಯ್ಯ, ನರಸಿಂಹಪ್ಪ, ಗುರುನಹಳ್ಳಿ ಬಾಬು, ಸಂಜೀವಯ್ಯ, ಕೋದಂಡರಾಮಯ್ಯ, ಡಿಸಿ ಚಾಲಕ ವೆಂಕಟೇಶ್, ಭರತ್, ನಾರಾಯಣಸ್ವಾಮಿ, ವೆಂಕಟೇಶ್, ನರಸಿಂಹಪ್ಪ, ಎಸ್ ನಾರಾಯಣಸ್ವಾಮಿ, ವಿ ನಾರಾಯಣಸ್ವಾಮಿ ಮೂರ್ತಿ, ಮುನಿಕೃಷ್ಣ, ವಿ ನಾರಾಯಣಸ್ವಾಮಿ, ಮಂಜು ಏಟಿ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಲೇಟೆಸ್ಟ್ ಇಟ್ಕೊಂಡ್ಬೇಕು, ಓಲ್ಡ್ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ನಮ್ಮ ರಾಜೋಟವ್ರ ಹತ್ರ ಒಂದು 2 ಅವರ್ ಕೊಡ್ರಿ ಅಂತೇಳಿ 2 ಅವರ್ ಪರ್ಮಿಷನ್ ತಗೊಂಡು ಕ್ಲಿಯರ್ ಮಾಡ್ಬಿಡೋಣ ಅಂತೇಳಿ ಬೇಗ ಕೆಲಸ ಆದ್ಮೇಲೆ ವಾಲು GPS ಫೋಟೋ తీసుకొని ವಾಲ್ ಸ್ವಲ್ಪ ಈ ಕಡೆ ಬರೋದು. ಸ್ವಲ್ಪ ಈ ಕಡೆ ನಮ್ದು ಇದಿದೆ, ಅಲ್ಲಿ ಹೋಗುತ್ತಾ ಹೋಗ್ಬಿಟ್ಟು ಸೈಲೆಂಟ್గా ఉంటే అంత కరెక్ట్గా ఇచ్చి ಅದು ಎಕ್ಸಾಕ್ಟ್ ಆಗಿ ಕೊಡ್ತಿದ್ರು ಅವ್ರು.